ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಬ್ಯಾಂಕ್ ಮುಖಾಂತರ ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಈ ಸ್ಕೀಮ್ನ ಮಾನ್ಯ ಅಧ್ಯಕ್ಷರು ಅಂದರೆ ಉದ್ಘಾಟನೆ ಮಾಡ್ತಾರೋ ಅದ್ರ ಬಗ್ಗೆ ತಾವೆಲ್ಲ ಬಂದು ವಿಶೇಷವಾಗಿ ತಿಳ್ಕೊಬೇಕಂತ ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತು ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಈಗೇನು ಸುಮಾರು 12 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿವರು ಕೂಡಿ ಸುಮಾರು ನೀವು 12,000 ಜನ ಅಂದರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ. ನೀವು 12,000 ಜನ ಏನದಿರಲ್ಲ, ನೀವೇ ನಮ್ಮ ಬ್ಯಾಂಕಿಗೆ ಅಂದರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಏನು ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಾರಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಅದೇನು ಪಾಯ ಗಟ್ಟಿ ಆಗ್ತದೆ ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಾಗ, ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿದೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ. ರಾಜಕಾರಣದಾಗ ಅದರಲ್ಲಿ ದೇಶದೊಳಗೆ ನಡ್ತೈತಿ, ಎಲ್ಲ ಕಡೆ ನಡ್ತೈತಿ. ಅದನ್ನ ಭಾಳ ನೀವು ತಲೆ ಕೆಡ್ಸ್ಕೊಬೇಡ್ರಿ, ನಾವು ತಲೆ ಕೆಡ್ಸೋಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ನೀವು ಗಟ್ಟಿಯಾಗಿದ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನು ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತು ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ರೆ ಭಾಳ ಪ್ರಾಮಾಣಿಕವಾಗಿ ದೇವರು ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟೇ ನಮಗೆ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡವ್ರು. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸಿರತ್ತೆ ನಮ್ಮ ಕಡೆ ಕೊಟ್ಟಿದ್ದೀರಿ. 5 ವರ್ಷ ಲೆಕ್ಕದಾಗ ಏನಾದ್ರು ತಕ್ಕಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದಿದ್ದು ನಮ್ಮನ್ನು ಕೇಳ್ಬೋದು, ಎಲ್ಲಾರು ತಕ್ಕಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗೈತೆ ಅಂದ್ರೆ ಸ್ವಲ್ಪ ತ್ರಾಸ ಆಗೈತೆ. ಯಾಕಂದ್ರೆ ಅಧಿಕಾರ ಬಿಟ್ಟು ಅಂತಾರೆ, ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಪಕ್ಕದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನ ಬಂದು ಕೇಳ ನಾವು ದೇವ್ರು ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚನ್ ಜಾರಕಿಹೊಳಿ ಹೇಳ್ತಾರೋ, ಎಲ್ಲ ಮೀಟಿಂಗ್ದಾಗ ಬಲ್ಚನ್ ಇವ್ರಿಗೇನು ಸಂಬಂಧ ಇದ್ದು ಅನ್ನಕತ್ತಾರೆ. ಅದಕ್ಕೆ ನಿಮಗೆ ಹೇಳ್ತೀನಿ, ನಾನು ಭಾಳ ವಿಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕಿನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ, ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನು ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸೋಣ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ದಾಗ ಇರಾಮ, ಮೀಟಿಂಗ್ದಾಗ ಇರಾಮ, ಮತ್ತು ಯಾರು ಹೋಗೋರಿ ಬೇಕಾದ್ರೆ ಮಾಡಿ ನಾನು ತಲೆ ಎಲ್ಲ ಚಲೋ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವೇ ತಪ್ಪಾರ ಬಿಡ್ತೀರಿ. ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತೊಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಗೆ ನಡೆಸತ್ತಾರ. ನಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡತ್ತಾರ. ಮತ್ತು ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಬಂದು ನೀವು ಅಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವು ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇಳಿ 5 ವರ್ಷ ಒಳಗೆ ಈ 10,000 ಕೋಟಿ ಡಿಪಾಸಿಟ್ ಬಂದ ಮಂಗಳೂರು DCC ಮ್ಯಾಗ 100 ಕೋಟಿ ಲಾಭದ ರೆಕಾರ್ಡ್ ನಾವು ಬರೋಣ ಅಂತ ಹೇಳಿದ್ವು. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮ್ಮ ಬರೀ ಯಾವುದೋ ಮನುಷ್ಯ ತಪ್ಪು ಮಾಡ್ತಾರೆ, ಯಾವುದೋ ಒಂದು ತಪ್ಪಾಗಿದ್ದು ಹೆಸರು ತೋರಿಸ್ತಾರೆ. ಈಗ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ 0 ಇದ್ದದ್ದು ಹೋದ್ಸಲ 13 ಕೋಟಿ ಲಾಭ ಮಾಡಿ ಅದನ್ನ ಯಾರೂ ಹೇಳೋದಿಲ್ಲ, ಒಟ್ಟೆ ಮಾತಾಡೋದಿಲ್ಲ, ಅದನ್ನ ಗಪ್ಪ ಇರ್ತಾರೆ. ಇದು ಸಲ ರಗಡ್ ಲಾಭ ಮಾಡ್ತಾನೆ, ಅದನ್ನ ಒಟ್ಟೆ ಹೇಳೋದಿಲ್ಲ. ಈ ಮನುಷ್ಯ ಆಗಲೇ ತಪ್ಪು ಮಾಡಿದ್ರೆ ಯಾವ್ದಾರ ಒಂದು 20 ವರ್ಷ 25 ತಪ್ಪಾಗಿದ್ದು ಆ ತಪ್ಪನ್ನು ಸುಧಾರಿಸಿ ಮಾಡ್ಕೊಳಕ್ಕೆ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಏನಿತ್ತಂದ್ರೆ ನಾವು ರೊಕ್ಕ ಕಟ್ತಿಲ್ಲ ಅಂದ್ರೆ ನೀವು ಸವಾಲು ಮಾಡಿ ತಗೋರಿ ಅಂತ ಹೇಳ್ಬಿಟ್ಟಿದ್ದೀನಿ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೀನಿ. ಅದಕ್ಕೆ ಯಾರು ಕಟ್ತಿಲ್ಲ ಹೇಳೇ ಬಿಟ್ಟಿದ್ದೀನಿ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ಕಾಗಿಲ್ಲ ತಗೋರಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರೀಸ್ ಎಲ್ಲ ಎಲ್ಲನೂ ಸಮಸ್ಯೆ ಇದಾವೆ. ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವು ಹೇಳಿದ್ವು. ಮಾರ್ಚ್ 31ಗೆ ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡು ತೆಕ್ಕೊಂಡು ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಕ್ಕೆ ಬರೋ ಹಾಕಿ ಹೇಳಿದಂದ್ರೆ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವೆ. ಅದಕ್ಕೆ ಎಲ್ಲರೂ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ಬರು ಅಂದ್ರೆ ಗೆಲ್ಲಬೇಕು, ಇಬ್ಬರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಭಾಳ ಶುದ್ಧವಾಗಿ ನಡೆಸೋದು. ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಭಾಳ ಅಧ್ಯಕ್ಷನ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದ ಚಲೋ ಅಧ್ಯಕ್ಷ ಸಿಕ್ಕಾರ. 1 ರೂಪಾಯಿಲ್ಲ ಮಾರವಾಡಿ ಇದ್ದಂಗೆ ಅದಾರ ಅವ್ರು. ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟೆ ಬಿಡೋದಿಲ್ಲ. ಬ್ಯಾಂಕ್ ಭಾಳ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಭಾಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೊರಿ. ಒಟ್ಟು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟಾಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡೋದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡೋದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡೋದಿಲ್ಲ. ನಾವು ದೇವ್ರು ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಇಟ್ಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ಸು ಮಾಡ್ತೀವಿ. ತಮಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ಸು ಮಾಡಿ ಹೋಗ್ಬೇಕಂತೇಳಿ ತಾವೆಲ್ಲ ಬಂದದ್ದು ಮತ್ತೊಂದು ಸಲ ತಮ್ಮ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ
ತಮಗೂ ಎಲ್ಲ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ.